ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 6 ವಾಕ್ಯ 46 ತಿಳಿಸುವುದೇನೆಂದರೆ, ಮತ್ತು ಅವರಿಂದ ವಿದಾಯ ಹೇಳಿದ ನಂತರ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋದರು. ಚಿಂತನೆ: ಜನಸಂದಣಿ ಮತ್ತು ಬೇಡಿಕೆಗಳ ನಡುವೆಯೂ ಯೇಸು ತಂದೆಯೊಂದಿಗೆ ಇರಲು ಮೌನ ಮತ್ತು ಏಕಾಂತತೆಯನ್ನು ಆರಿಸಿಕೊಂಡರು. ಅವನ ನಿರ್ಗಮನವು ತಪ್ಪಿಸಿಕೊಳ್ಳುವ ಮಾರ್ಗವಲ್ಲ, ಬದಲಾಗಿ ಶಕ್ತಿ, ಸ್ಪಷ್ಟತೆ ಮತ್ತು ಸಹಭಾಗಿತ್ವಕ್ಕೆ ಮರಳುವ ಮಾರ್ಗವಾಗಿತ್ತು. ಈ ಕ್ಷಣವು ಪ್ರಾರ್ಥನೆಯು ಐಚ್ಛಿಕ ವಿಶ್ರಾಂತಿಯಲ್ಲ, ಆದರೆ ಅಗತ್ಯ ಸಂಬಂಧ ಎಂದು ನಮಗೆ ನೆನಪಿಸುತ್ತದೆ. ದೂರ ಸರಿಯುವಾಗ ದೇವರೊಂದಿಗಿನ ಅನ್ಯೋನ್ಯತೆಯು ನಮ್ಮ ಉದ್ದೇಶ ನವೀಕರಿಸುತ್ತದೆ ಮತ್ತು ನಮ್ಮ ಹೃದಯಗಳನ್ನು ಪುನಃಸ್ಥಾಪಿಸುತ್ತದೆ ಎಂದು ಯೇಸು ನಮಗೆ ಕಲಿಸುತ್ತಾರೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ತಂದೆಯೊಂದಿಗೆ ಇರಲು ನೀವು ಪರ್ವತದ ಮೌನವನ್ನು ಹುಡುಕಿದ್ದೀರಿ. ಶಬ್ದ ಮತ್ತು ಗೊಂದಲಗಳಿಂದ ದೂರವಿರಲು ಮೌನ ಮತ್ತು ನಂಬಿಕೆಯಲ್ಲಿ ನಿಮ್ಮನ್ನು ಹುಡುಕಲು ನನಗೆ ಕಲಿಸಿರಿ. ಪ್ರಾರ್ಥನೆಯ ಮೂಲಕ ನನ್ನ ಚೈತನ್ಯವನ್ನು ನವೀಕರಿಸಿರಿ. ಇದರಿಂದ ನಾನು ನನ್ನ ದೈನಂದಿನ ಜೀವನಕ್ಕೆ ಬಲವಾಗಿ, ಶಾಂತಿಯುತವಾಗಿ ಮತ್ತು ನಿಮ್ಮ ಚಿತ್ತಕ್ಕೆ ನಂಬಿಗಸ್ತನಾಗಿ ಮರಳಬಹುದು.